ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, NTPC ಗ್ರೀನ್ ಎನರ್ಜಿ ಕ್ಲೋಸಸ್ 12% ಹೈಯರ್. NTPC ಗ್ರೀನ್ ಎನರ್ಜಿ ಶೇರ್ಸ್ ಇವತ್ತು ಲಿಸ್ಟ್ ಆಯಿತು ಸ್ಟಾಕ್ ಮಾರ್ಕೆಟ್ಸಲ್ಲಿ, ಹಾಗೂ ಲಿಸ್ಟಿಂಗ್ ಟೈಮಲ್ಲಿ 3% ಪ್ರೀಮಿಯಮ್ ಲಿಸ್ಟ್ ಆಯಿತು. ಅವರು ಇಶ್ಯೂ ಪ್ರೈಸ್ ₹108 ಇತ್ತು, ಹಾಗೂ ಲಿಸ್ಟಿಂಗ್ ಪ್ರೈಸ್ $111.5. ಅವರು 10,000 crores IPO ಕಲೆಕ್ಟ್ ಮಾಡಿದರು. ಅದರಲ್ಲಿ 7,500 ಕೋಟಿ ಅವರ ಒಂದು ಸಬ್ಸಿಡರಿ ಕಂಪ್ನಿ NTPC ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಅಂತ ಅವರ ಲೋನ್ಸು ತೀರಿಸಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. NTPC ಶೇರ್ಸು ಮತ್ತೆ ಲಿಸ್ಟಿಂಗ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ರ್ಯಾಲಿ ಆಯಿತು, 12% ಹೈಯರ್ ದೆನ್ ದಿ ಇಶ್ಯೂ ಪ್ರೈಸ್. ನ್ಯೂಸ್ ನಂಬರ್ 2, ಮಹೀಂದ್ರ ಮಹೀಂದ್ರ ಲಾಂಚಸ್ ಬಾರ್ನ್ ಎಲೆಕ್ಟ್ರಿಕ್ SUVs. ಮಹೀಂದ್ರ ಮಹೀಂದ್ರ ಕಂಪ್ನಿ ನಿನ್ನೆ ಅವರ ಬಾರ್ನ್ ಎಲೆಕ್ಟ್ರಿಕ್ ರೇಂಜ್ ಆಫ್ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್ ಅಥವಾ SUVs ಅವರು ಲಾಂಚ್ ಮಾಡಿದ್ದಾರೆ. 2 ಮಾಡಲು BE6E ಆ್ಯಂಡ್ XEV9E ಅಂತ ನಿನ್ನೆ ಎಲ್ಲರಿಗೂ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಹಾಗೂ BE6E 18.9 lakhs ಎಕ್ಸ್ ಶೋರೂಮ್ ಪ್ರೈಸು, ಹಾಗೂ XEV9E 21.9 lakhs ಶುರು ಆಗುತ್ತೆ. ಈ ಪರ್ಟಿಕ್ಯುಲರ್ ಮಾಡಲ್ಸ್ ಡೆಲಿವರಿ ಫೆಬ್ರವರಿ-ಮಾರ್ಚ್ 2025 ಸ್ಟಾರ್ಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಕಾರ್ಸು ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಿಕ್ ಮಾಡಲ್ಸೇ, ಅಂದರೆ ನಾರ್ಮಲ್ ಕಾರ್ ಮಾಡಿ ಮತ್ತೆ ಅದನ್ನು ಎಲೆಕ್ಟ್ರಿಕ್ ವರ್ಷನ್ ತಂದಿದ್ದಲ್ಲ, ಸ್ಪೆಸಿಫಿಕ್ಲಿ ಎಲೆಕ್ಟ್ರಿಕ್ ವರ್ಷನ್ ಕಾರ್ಸೇ. ಸೊ ಅದೊಂದು ದೊಡ್ಡ ನ್ಯೂಸು ಅವ್ರ ಕಂಪ್ನಿಗೆ. ಮಹೀಂದ್ರ 12,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಅವರ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ಸಲ್ಲಿ. ಹಾಗೂ ಚಕಾನ್ ಪ್ಲಾಂಟ್ ಮಹಾರಾಷ್ಟ್ರದಲ್ಲಿ ಈ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಲೈನನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ. ಹಾಗೂ ಇನ್ಸ್ಟಾಲ್ಡ್ ಕೆಪಾಸಿಟಿ 1.2 lakh units per annum ಇರುತ್ತೆ. ನ್ಯೂಸ್ ನಂಬರ್ 3, ಅದಾನಿ ಸ್ಟಾಕ್ಸ್ ರ್ಯಾಲಿ. ಅದಾನಿ ಗ್ರೂಪ್ ಅವರು ಇನ್ನೊಂದು ಸತಿ ಕ್ಲಾರಿಫಿಕೇಶನ್ ಕೊಟ್ಟರು. ಗೌತಮ್ ಅದಾನಿ, ಸಾಗರ್ ಅದಾನಿ ಹಾಗೂ ಸೀನಿಯರ್ ಎಕ್ಸಿಕ್ಯೂಟಿವ್ ವಿನೀತ್ ಜೈನ್ ಮೇಲೆ ಯಾವ ಒಂದು ಕೇಸ್ ನಡೀತಾ ಇಲ್ಲ USA ಅಂತ. ಅದಕ್ಕೋಸ್ಕರನೇ ಅದಾನಿ ಗ್ರೂಪ್ ಶೇರ್ಸ್ ಇವತ್ತು ರ್ಯಾಲಿ ಆಯಿತು. ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಎನರ್ಜಿ ಸೊಲ್ಯೂಷನ್ಸು 10% ಅಪ್ಪು, ಅದಾನಿ ಪವರ್ ಹಾಗೂ ಅದಾನಿ ಟೋಟಲ್ ಗ್ಯಾಸು 20% ಅಪ್ಪು, ಹಾಗೂ ಅದಾನಿ ಎಂಟರ್ಪ್ರೈಸಸ್ಸು 12% ಅಪ್ಪು. ಸ್ಟಾಕ್ಸು ಇನ್ನೂ ಲಾಸ್ಟ್ ವೀಕದು ರೇಟ್ಗಿಂತ ಕಮ್ಮಿನೇ ಇದೆ. ಈ ಬ್ರೈಬರಿ ನ್ಯೂಸ್ ಬಂದಮೇಲೆ ಸುಮಾರು ಬಿದ್ದಿತ್ತು, ಇವತ್ತು ಸ್ವಲ್ಪ ರಿಕವರಿ ಆಗಿದೆ. ನ್ಯೂಸ್ ನಂಬರ್ 4, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸ್ಟೇ ಸ್ಟ್ರಾಂಗ್. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 5% ಮೇಲೋಗಿದೆ ಲಾಸ್ಟ್ 4 ಡೇಸಲ್ಲಿ. ಯಾಕಂದರೆ FIIs ಅವ್ರ ಸೆಲ್ಲಿಂಗ್ ಪ್ರೆಷರನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 3.3% ಮೇಲೋಗಿದೆ ಅದೇ ಪೀರಿಯಡಲ್ಲಿ. ನಿಫ್ಟಿ 50 ಇಂಡೆಕ್ಸು 4% ಮೇಲೋಗಿದೆ ಅಪ್ರಾಕ್ಸಿಮೇಟ್ ಆಗಿ, ಸೇಮ್ ಲಾಸ್ಟ್ 4 ಟ್ರೇಡಿಂಗ್ ಡೇಸಲ್ಲಿ. ಸೊ ಸದ್ಯಕ್ಕೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಏನು ಜಾಸ್ತಿ ಬೀಳ್ಬೋದಂತ ಎಕ್ಸ್ಪೆಕ್ಟೇಷನ್ ಇತ್ತು, ಸದ್ಯಕ್ಕೆ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ, ಜಾಸ್ತಿ ವೀಕ್ನೆಸ್ ಇರಲಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. 485 crores UPI ಫ್ರಾಡ್ ಮುಖಾಂತರ ನಮ್ಮ ದೇಶದಲ್ಲಿ ಜನರು ಲಾಸ್ ಮಾಡ್ಕೊಂಡಿದ್ದಾರೆ. 632,000 ಇನ್ಸಿಡೆಂಟ್ಸ್ ರಿಪೋರ್ಟ್ ಆಗಿದೆ ಫೈನಾನ್ಷಿಯಲ್ ಇಯರ್ 2024-25 ಇಲ್ಲಿವರೆಗೆ. ಹಾಗೂ 2022-23 UPI ರಿಲೇಟೆಡ್ ಫ್ರಾಡ್ಸು ಟೋಟಲ್ಲು 2,145 crores ಆಗಿತ್ತು. 27 lakh ಕೇಸ್ ರಿಪೋರ್ಟ್ ಆಗಿತ್ತು. 2023-24 ಫೈನಾನ್ಷಿಯಲ್ ಇಯರಲ್ಲಿ 13.4 lakh ಫ್ರಾಡ್ ಕೇಸಸ್ ರಿಪೋರ್ಟ್ ಆಯಿತು. ಲಾಸ್ ಟೋಟಲು 1,087 ಕೋಟಿ ಆಗಿತ್ತು. ಹಾಂಡಾ ಮೋಟಾರ್ ಸೈಕಲ್ ಹಾಗೂ ಸ್ಕೂಟರ್ ಕಂಪ್ನಿಯವರು ಎಲೆಕ್ಟ್ರಿಕ್ 2 ವೀಲರ್ನ ಲಾಂಚ್ ಮಾಡಿದ್ದಾರೆ. ಆಕ್ಟಿವಾ E ಅಂತ ಹಾಗೂ QC1 ಅಂತ. ಈ 2 ಎಲೆಕ್ಟ್ರಿಕ್ ಸ್ಕೂಟರ್ಸು ಬುಕ್ಕಿಂಗಿಗೆ January 1st ಓಪನ್ ಇರುತ್ತೆ, ಹಾಗೂ ಡೆಲಿವರೀಸ್ ಫೆಬ್ರವರಿಯಿಂದ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೈಸು ಇನ್ನೂ ಅವರು ಅನೌನ್ಸ್ ಮಾಡಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 80 ಪಾಯಿಂಟ್ ಅಪ್ಪು 24,275 ಕ್ಲೋಸ್ ಆಯಿತು. ಸೆನ್ಸೆಕ್ಸು 230 ಪಾಯಿಂಟ್ ಅಪ್ಪು 80,234 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅದಾನಿ ಎಂಟರ್ಪ್ರೈಸಸ್ 11.49% ಅಪ್ಪು, ಅದಾನಿ ಪೋರ್ಟ್ಸ್ 6.29% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 3.17% ಅಪ್ಪು. ಟಾಪ್ ಲೂಸರ್ಸ್ ಅಪೋಲೋ ಹಾಸ್ಪಿಟಲ್ಸ್ 1.32% ಡೌನು, ಟೈಟನ್ 1.07% ಡೌನು, ವಿಪ್ರೋ 1.03% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅದಾನಿ ಟೋಟಲ್ ಗ್ಯಾಸ್ 19.77% ಅಪ್ಪು, ಅದಾನಿ ಪವರ್ 19.51% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 9.99% ಅಪ್ಪು. ಟಾಪ್ ಲೂಸರ್ಸ್ ಬಜಾಜ್ ಹೋಲ್ಡಿಂಗ್ಸ್ 2.42% ಡೌನು, ಸಂವರ್ಧನ ಮದರ್ಸನ್ 1.63% ಡೌನು, ICICI ಪ್ರುಡೆನ್ಷಿಯಲ್ 1.51% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,729 ಸ್ಟಾಕ್ಸು ಕಮ್ಮಿ ಆಗಿದ್ದು
743. ಸೊ 70% ಅಪ್, 30% ಡೌನ್. ಪಾಯಿಂಟ್ ನಂಬರ್ 5, yesterday's FI and DAI investment data. FI is 1158 crores net purchases ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1911 crores ನೆಟ್ ಸೇಲ್ಸ್. ಸುಮಾರು ದಿನ ಆದಮೇಲೆ ಆ್ಯಕ್ಚುಲಿ ನೆಟ್ ಪರ್ಚೇಸಸ್ ಥರ ಕಾಣಿಸ್ತಾ ಇದೆ. ಅದು ಆ್ಯಕ್ಚುಲ್ ಪರ್ಚೇಸಸ್ ಮಾಡಿದ್ದ ಅಥವಾ ಓವರ್ ಆಲ್ ಇಂಡೆಕ್ಸಲ್ಲಿ ಕೆಲವು ಚೇಂಜಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಫೋರ್ಸ್ಫುಲ್ಲಿಯಾಗಿ ಬೈ ಮಾಡಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7751 per gram, ಸಿಲ್ವರ್ 89.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 84.45 rupees, ಒಂದು ಯೂರೋ 88.81 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. Coforge 52-week high 8,745, ಕ್ಲೋಸಿಂಗು 8,673. HDFC Bank 1,817 52-week high, ಕ್ಲೋಸಿಂಗ್ ಪ್ರೈಸ್ 1,812. ವಿಪ್ರೋ 596 52-week high, ಕ್ಲೋಸಿಂಗ್ ಪ್ರೈಸ್ 583. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಅದಾನಿ ಗ್ರೀನ್ ಎನರ್ಜಿ 52-week low 870, ಕ್ಲೋಸಿಂಗು 988. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 588 52-week low, ಕ್ಲೋಸಿಂಗ್ ಪ್ರೈಸ್ 661. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.26% ಅಪ್, ಜಪಾನ್ 0.81% ಡೌನು, ಜರ್ಮನಿ 0.45% ಡೌನು, ಫ್ರಾನ್ಸ್ 1.04% ಡೌನು, UK 0.22% ಅಪ್, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.66% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.